ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್. ಇವತ್ತಿನ ರೆಸಿಪಿ ಪುದೀನ ರೈಸ್. ನೋಡಿ ಮಾಡುವ ವಿಧಾನ ನೋಡೋಣ. ನಾನು ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಹಾಫ್ ಗ್ಲಾಸ್ ನೀರನ್ನು ಸೇರಿಸಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡು ರೆಡಿ ಇಟ್ಟಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನೂ ಹಾಕಿದ್ದೀನಿ. ನೋಡಿ ಎಣ್ಣೆ ಬಿಸಿಯಾದ ನಂತರ ಈಗ ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನೂ ಹಾಕಿ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ ಈ ಥರ ಇದು ಈಗ ಫ್ರೈ ಆಗಿ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಈಗ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಈ ಥರ ಮಿಕ್ಸ್ ಆಗ್ತಾ ಇದೆ. ಈಗ ಮಿಕ್ಸ್ ಆಗಿದ ತಕ್ಷಣ ಇದನ್ನು ನಾವೇನು ಹಸಿದೆಲ್ಲ ರುಬ್ಕೊಂಡಿದ್ದೋ ಅದರ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ನೀಟಾಗಿ ಈ ಥರ ಎಲ್ಲ ಫ್ರೈ ಆಗ್ತಾ ಇದೆ. ಇದು ಈ ಸೈಡಲ್ಲೆಲ್ಲ ಎಣ್ಣೆ ಬಿಡುತ್ತೆ. ಎಣ್ಣೆ ಬಿಡೋ ತನಕ ನಾವು ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ ಈಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡಿದ್ದೀವಿ. ಈಗ ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಉಪ್ಪು ಮತ್ತು ಹಾಫ್ ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಮಿಕ್ಸ್ ಮಾಡ್ತಾ ಇದ್ದೀವಿ. ನೋಡಿ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ನಮ್ಮ ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಹಾಗೆ ಅರಿಶಿನ ಪುಡಿನೂ ಹಾಕಿದ ತಕ್ಷಣ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಅದು ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋತಾ ಇರಬೇಕು. ನೋಡಿ ಈಗ ನಾವು ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀವಿ. ನೋಡಿ ಈಗ ತಳ ಏನು ಹಿಡಿತಾ ಇಲ್ಲ, ನೀಟಾಗಿ ಈ ಥರ ಎಲ್ಲ ರೆಡಿ ಆಗ್ತಾ ಇದೆ. ಪುದೀನ ಗೊಜ್ಜು ಈ ಥರ ರೆಡಿ ಆಗ್ತಾ ಇದೆ. ನಾವು ಈಗ ಇದನ್ನು ಚೆನ್ನಾಗೆಲ್ಲ ಒಂದು 2 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ತಳ ಏನು ಹಿಡಿಬಾರ್ದು, ಈ ರೀತಿಯಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇರಬೇಕು. ಈ ಥರ ರೆಡಿಯಾಗಿದೆ. ನಾವು ಇದಕ್ಕೆ ನಾವೇನು ಅನ್ನ ಮಾಡಿಟ್ಕೊಂಡಿದ್ವಿ, ನಾವು ಮನೇಲಿ ಬಳಸ್ತಕ್ಕಂಥ ರೈಸಿಂದನೇ ಅನ್ನನ ರೆಡಿ ಮಾಡಿಟ್ಕೊಂಡಿದ್ವಿ. ಈಗ ಅದಕ್ಕೆ ಅನ್ನನ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ ಗೊಜ್ಜಿನ ಜೊತೆಯಲ್ಲಿ ಅನ್ನನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಈಗ ಈ ರೀತಿಯಾಗಿ ಎಲ್ಲ ಮೇಲೆ ಕೆಳಗೆ ಮಾಡಿ ಎಲ್ಲ ನೀಟಾಗಿ ಎಲ್ಲ ಕಲಿಸ್ಕೊತಾ ಇರಬೇಕು, ಸ್ವಲ್ಪ ಸ್ವಲ್ಪನೇ. ನೋಡಿ ಈ ರೀತಿಯಾಗಿ ನಾವು ರೈಸ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಲಿಸಿದ್ದೀವಿ. ಇದಕ್ಕೆ ಈಗ ನಾನು ಒಂದು ನಿಂಬೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ನಿಂಬೆಹಣ್ಣನ್ನು ಸಹ ಈಗ ಇದಕ್ಕೆ ಹಿಂಡ್ತಾ ಇದ್ದೀನಿ. ನೋಡಿ ಈ ರೀತಿ ಅದರ ಹುಳಿನ ಎಲ್ಲಕ್ಕೂ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀವಿ. ನಿಂಬೆ ಹುಳಿನ ಹಿಂಡಿದ್ದಾದ ತಕ್ಷಣ ನಾವು ಅದನ್ನೆಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಯಾಕಂದರೆ ನಿಂಬೆ ಹುಳಿ ಎಲ್ಲ ಕಡೆಯೂ ಸೇರಬೇಕಲ್ವ. ಹಾಗಾಗಿ ಈಗ ನೋಡಿ ಈ ರೀತಿಯಾಗಿ ಎಲ್ಲ ನಿಂಬೆ ಹುಳಿನ ಸೇರೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ರೈಸ್ನ. ನೋಡಿ ಈ ಥರ ರೆಡಿಯಾಗಿದೆ ಪುದೀನ ರೈಸ್. ಈ ಥರ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೋಡಿ ಈಗ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀವಿ. ಈಗ ಇದು ರೆಡಿಯಾಗಿ ಪುದೀನ ರೈಸ್ ಈಗ ರೆಡಿಯಾಗಿದೆ. ಬಾಯ್.